ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿಯಲ್ಲಿ ಅರ್ಜಿ ಕರೆದಿದ್ದಾರೆ, ಹಾವೇರಿ ಜಿಲ್ಲೆಯಲ್ಲಿ ಅರ್ಜಿ ಕರೆದಿದ್ದಾರೆ, ಗದಗ ಜಿಲ್ಲೆಯಲ್ಲಿ ಅರ್ಜಿ ಕರೆದಿದ್ದಾರೆ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಈ ಒಂದು 4 ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಈ ಒಂದು ಜಿಲ್ಲೆ ಬಿಟ್ಟು ಇನ್ನೂ ಹಲವಾರು ಜಿಲ್ಲೆಯಲ್ಲಿ ಅರ್ಜಿ ಕರೆದಿದ್ದಾರೆ. ನೋಡಿ, ಯಾರು ಈ ಒಂದು ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇದ್ದಾರಾ ಅಥವಾ ಬೇರೆ ಒಂದು ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇದ್ದಾರಲ್ಲ, ನೀವು ಈ ಒಂದು ನೇಮಕಾತಿ ಅಂತರೂ ಯಾರು ಕೂಡ ಮಿಸ್ ಅಂತರೂ ಮಾಡ್ಕೋಬೇಡಿ. ನೇರವಾಗಿ ಸಂದರ್ಶನ ಮೂಲಕವಾಗಿ ಈ ಎಲ್ಲ ಜಾಬ್ ಅನ್ನ ಪಡ್ಕೋಬಹುದಾಗಿರತ್ತೆ. ಇಲ್ಲಿ ಮುಂದಿನ ತಿಳಿಸ್ಕೊಡ್ತಾ ಇರೋದು ನೋಟಿಸ್ ಪ್ರಕಟ ಆಗಿದ್ದು 23ನೇ ತಾರೀಕು. ಈ ಒಂದು ನೋಟಿಸ್ ಪ್ರಕಟ ಆಗಿದ್ದು 23ನೇ ತಾರೀಕದಂದು ಪ್ರಕಟ ಆಗಿರತ್ತೆ. ಇದಕ್ಕಿಂತ ಮುಂಚಿತವಾಗಿ ಒಂದು ನೋಟಿಸ್ ಪ್ರಕಟ ಮಾಡಿದ್ರು. ಸುಮಾರು 7 ಹುದ್ದೆಗೆ ನೋಟಿಸ್ ಪ್ರಕಟ ಮಾಡಿದ್ರು. ಇನ್ನೊಂದ್ಸರಿ ನೇಮಕಾತಿ ಆಗಿತ್ತು 3 ಪೋಸ್ಟ್ ಇದು. ಈಗೂ ಕೂಡ ಸುಮಾರು ವಿವಿಧ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ. ಅದ ನಂತರ ಹುದ್ದೆಗಳ ಬಗ್ಗೆ ಚರ್ಚೆ ಮಾಡೋಣ. ಯಾವ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ, ಅದ ನಂತರ ವಯೋಮಿತಿ ಬಗ್ಗೆ ಚರ್ಚೆ ಮಾಡೋಣ. ಅದ ನಂತರ ಹುದ್ದೆಗಳ ಸ್ಥಳದ ಬಗ್ಗೆ, ಸಂಸ್ಥೆ ಬಗ್ಗೆ ಮತ್ತು ಅರ್ಜಿ ಸಲ್ಲಿಸುವಂತ ವಿಧಾನದ ಬಗ್ಗೆ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಯಾರು ಬೇಕಾದ್ರೂ ಅರ್ಜಿ ಸಲ್ಲಿಸಬಹುದು. ಒಟ್ಟಾರೆ SSLC ತೆರಗಡೆ ಹೊಂದಿರಬೇಕಾಗತ್ತೆ ಅಥವಾ BSc BTech ಈ ಎಲ್ಲ ವಿದ್ಯಾರ್ಹತೆ ಹೊಂದಿದವರು ಈ ಒಂದು ವಿಡಿಯೋ ಕೊನೆತನಕ ನೋಡಿ. SSLC ಪಾಸ್ ಆಗಿರ್ತೀರಾ ವಿಡಿಯೋ ನೋಡೋರು ಆದ್ರೆ ಕೊನೆತನಕ ನೋಡಿ, ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಒಂದು ಹುದ್ದೆ ಬಿಟ್ಟು ಇನ್ನೊಂದು ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಒಬ್ರು ಒಂದು ಹುದ್ದೆಗೆ ಮಾತ್ರ ಅರ್ಜಿ ಸಲ್ಲಿಸಬೇಕು. ಎಲ್ಲ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೇನೆ, ವಿಡಿಯೋ ನೋಡಿ. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸೋರು ಏನಿದಾರಲ್ಲ, ನೀವು ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಆ ಒಂದು ಸಂದರ್ಶನ ವಿಳಾಸ ದಿನಾಂಕ ನೋಡಿ 13/10/2025 ನೇರವಾಗಿ ಇದೇ ದಿನಾಂಕಕ್ಕೆ ಸಂದರ್ಶನಕ್ಕೆ ಹೋಗಿ ಅಥವಾ ಅದಕ್ಕಿಂತ ಮುಂಚಿತವಾಗಿ ಹೋಗಬಹುದು. ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ. 13ನೇ ತಾರೀಕು ಇದೆ ಅಂದ್ರೆ 13ನೇ ತಾರೀಕು ಇರೋದಿಲ್ಲ, ಅದಕ್ಕಿಂತ ಮುಂಚಿತವಾಗಿ ಕೂಡ ಪಡ್ಕೋಬಹುದು. 11 ಗಂಟೆ AM ಮಾರ್ನಿಂಗ್ ಇರತ್ತೆ. AM ಅಂದ್ರೆ ಮಾರ್ನಿಂಗು, PM ಅಂದ್ರೆ ಸಾಯಂಕಾಲ 12 ಗಂಟೆ ಮುಂದ್ಗಡೆ. ಇದನ್ನ ತಿಳ್ಕೊಳ್ಳಿ. ಅದ ನಂತರ 13/10/2025 ಕೂಡ ನಿಮಗೆ ಸಂದರ್ಶನ ಇರತ್ತೆ. 2 ಪೋಸ್ಟ್ ಒಂದೇ ದಿನಾಂಕಕ್ಕೆ ಒಂದು ಸಂದರ್ಶನ ಇಟ್ಟಿದ್ದಾರೆ. ಆ ಒಂದು ಸಂದರ್ಶನ ಬಗ್ಗೆ ಒಂದೊಂದ ತಿಳಿಸ್ಕೊಡ್ತೇನೆ, ಯಾವ್ದು ಏನೇ ಅಂತ ಹೇಳಿ. ಮೊದಲಿಗೆ ಪೋಸ್ಟ್ ಬಗ್ಗೆ ವಿವರಣೆ ನೋಡಿ. ಇಲ್ಲಿ ಕಲಿರುವಂತ ಮೊದಲನೇ ಪೋಸ್ಟ್ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಅಂತ ಹೇಳಿ. ಈ ಒಂದು ಪ್ರಾಜೆಕ್ಟ್ ಅಸಿಸ್ಟೆಂಟ್ ಹುದ್ದೆಗೆ ಅದ ನಂತರ ಫೀಲ್ಡ್ PMC ದವರಿಗೂ ಕೂಡ ಅವಕಾಶ ಇರತ್ತೆ. ಇದಕ್ಕೆ ಅಪ್ಲಿಕೇಶನ್ ಹಾಕಿ ಅಥವಾ ಹೆಲ್ಪರ್ ಪೋಸ್ಟ್ ಕೂಡ ಅರ್ಜಿ ಕರೆದಿದ್ದಾರೆ. ಈ ಒಂದು ಹೆಲ್ಪರ್ ಪೋಸ್ಟಿಗೆ ಅರ್ಜಿ ಸಲ್ಲಿಸಿ. 2 ಪೋಸ್ಟ್ ಎಲ್ಲೆಲ್ಲಿ ಕೆಲಸ ಇರತ್ತೆ ನೋಡಿ. ಪ್ರಾಜೆಕ್ಟ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಬೆಳಗಾವಿಯಲ್ಲಿ ಕೆಲಸ, ಧಾರವಾಡದಲ್ಲಿ ಕೆಲಸ, ಹಾವೇರಿ ಜಿಲ್ಲೆಯಲ್ಲಿ ಕೆಲಸ, ವಿಜಯಪುರದಲ್ಲಿ ಕೆಲಸ, ಗದಗ ಡಿಸ್ಟಿಕ್ ನಲ್ಲಿ ಕೆಲಸ. ಇಷ್ಟು ನಿಮಗೆ ಕೆಲಸ ಇರತ್ತೆ. ಅದ ನಂತರ ನೀವೇನಾದ್ರೂ ಹೆಲ್ಪರ್ ಪೋಸ್ಟಿಗೆ ಅರ್ಜಿ ಸಲ್ಲಿಸಿದ್ರೆ ಬೆಳಗಾವಿಯಲ್ಲಿ ಕೆಲಸ, ಹಾವೇರಿ ಜಿಲ್ಲೆಯಲ್ಲಿ, ಧಾರವಾಡ ಜಿಲ್ಲೆಯಲ್ಲಿ, ವಿಜಯಪುರದಲ್ಲಿ, ಗದಗದಲ್ಲಿ ಕೆಲಸ. ಈ ರೀತಿಯ ನಿಮಗೆ ಈ ಎಲ್ಲ ಜಿಲ್ಲೆಗಳಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇನ್ನು ಆಯ್ಕೆ ಆದ್ರೆ ನಿಮಗೆ ಸಂಬಳ ಸುಮಾರು ನಿಮಗೆ 15,000ದಿಂದ 30,000 ತನಕ ಸ್ಯಾಲ್ರಿ ಕೊಡ್ತಾರೆ. ಇದು ನಿಮಗೆ ಅರ್ಥ ಆಗಿರಬೇಕು. 15ರಿಂದ 30,000 ತನಕ ಸ್ಯಾಲ್ರಿ. ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ ಏನಿದೆ ಅಂತೇಳಿ. ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡ, ಇಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ನಮ್ಮ ಒಂದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಯಾವ್ಯಾವ ಪೋಸ್ಟಿಗೆ ವಿದ್ಯಾರ್ಥಿ ಸ್ವಲ್ಪ ಕನ್ನಡಿಸಬೇಕು. ಪ್ರಾಜೆಕ್ಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ BTech ಅಗ್ರಿಲ್ದಲ್ಲಿ ಅಥವಾ ಇಂಜಿನಿಯರಿಂಗು, BSc ಅಗ್ರಿದಲ್ಲಿ ಅಂದ್ರೆ ಅಗ್ರಿಕಲ್ಚರ್ದಲ್ಲಿ ಇದು ಒಂದಾಯ್ತು. ಇನ್ನು ಹೆಲ್ಪರ್ ಹುದ್ದೆಗಳಿಗೆ ಸಹಾಯಕ SSLC ಪಾಸ್ ಆಗಿರಬೇಕು. 7 ವರ್ಷ ತನಕ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಹೊಂದಿರಬೇಕಾಗತ್ತೆ. ಹೈಡ್ರೋಲಾಜಿದಲ್ಲಿ, ಲ್ಯಾಬೊರೇಟರಿದಲ್ಲಿ ನಿಮ್ಮೊಂದು ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಹೊಂದಿರಬೇಕು. ಇನ್ನೊಂದು ಕೊಟ್ಟಿದ್ದಾರೆ, ಸೂಚನೆ ಕೂಡ ಇರತ್ತೆ ನೋಡಿ, ಹಂಗೆ ಇರೋದಲ್ಲಿ ಇದು ಸೂಚನೆ ವಿಶ್ವವಿದ್ಯಾಲಯದಲ್ಲಿ ಸಲ್ಲಿಸಿದ ಸೇವೆಯ ಖಾಯಂ ಹುದ್ದೆಗೆ ಪರಿಗಣಿಸಲು ಹಕ್ಕನ್ನು ಸಾಧಿಸಲು ಅವಕಾಶವಿಲ್ಲ. ಈ ಕುರಿತು ತಾತ್ಕಾಲಿಕವಾಗಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ ಸೇವೆಗೆ ಸೇರುವ ಮುನ್ನ 100 ರೂಪಾಯಿ ಛಾಯಾಕಾಗದ ಮೇಲೆ ನಿಗದಿತ ನಮೂನೆ ಫಾರ್ಮೆಟ್ TR2 ಎಲ್ಲಿ ಈ ಒಂದು ಮುಚ್ಚಳಿಕೆ ಪತ್ರ ಸಲ್ಲಿಸಬೇಕಾಗತ್ತೆ. ಅವರು ಒಂದು ಸೂಚನೆ ಕೊಟ್ಟಿದ್ದಾರೆ. ಈ ಒಂದು ಸೂಚನೆ ನೋಡ್ಕೊಳ್ಳಿ. ಅದ ನಂತರ ನಿಮ್ಮ ಒಂದು ಸಂದರ್ಶನ ಒಂದು ಡೇಟ್ ಆಗಿರತ್ತೆ ಮೆನ್ಷನ್ ಮಾಡಿದ್ದಾರೆ. ಆ ಒಂದು ಸಂದರ್ಶನಕ್ಕೆ ಹೋಗುವಂತ ವಿಳಾಸ ಕೂಡ ಕೊಟ್ಟಿದ್ದಾರೆ. ಮತ್ತೆ ಇಷ್ಟು ಜಿಲ್ಲೆ ಇದಾವ ಸರ್, ಎಲ್ಲಿ ಸಂದರ್ಶನ ಪಡಿಬೇಕಂತ ಮೈಂಡ್ ಸೆಂಟರ್ದಲ್ಲಿ ಬಂದೇ ಬರತ್ತೆ, ಯಾರಿಗೆ ಇಲ್ಲ ಅಂತಲ್ಲ ನೋಡಿ. ಚೇಂಬರ್ ಆಫ್ ಅಸೋಸಿಯೇಟ್ ಡೈರೆಕ್ಟರ್ ಆಫ್ ರಿಸರ್ಚ್ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಇಲ್ಲಿ ನೀವು ಸಂದರ್ಶನ ಪಡಿಬೇಕು. ಇದು ಸಂದರ್ಶನ ವಿಳಾಸ ನೋಡಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅರ್ಧ ಮಾಹಿತಿ ಅರ್ಥ ಆಗಿರಬೇಕು. ಇನ್ನೊಂದು ಫಾರ್ಮೆಟ್ ಕೂಡ ಇರತ್ತೆ. ಈ ಒಂದು ಫಾರ್ಮೆಟ್ ಅನ್ನ ತೆಗೆದುಕೊಂಡು ಹೋಗ್ಬೇಕು, ತುಂಬಿಕೊಂಡು ಸಂದರ್ಶನಕ್ಕೆ ಹಾಗೆ ಕರ್ಕೋದಲ್ಲಿ ನಿಮಗೆ ಫಾರ್ಮೆಟ್ ಎಲ್ಲಿದೆ ಅಂತ ಕೇಳ್ತಾರೆ ಅವರು. ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಅಟ್ಯಾಚ್ ಮಾಡಿರ್ಬೇಕು. ಎಲ್ಲ ಫಾರ್ಮೆಟ್ ಕೇಳ್ತಾರೆ, ಅದನ್ನು ಕೂಡ ತೆಗೆದುಕೊಂಡು ಹೋಗಿ.
ಇಲ್ಲಿ ಸಿಗ್ನೇಚರ್ ಮಾಡ್ಕೊಂಡು ಸರಿಯಾಗಿ ತೆಗೆದುಕೊಂಡೋಗಿ. ಇಷ್ಟು ನಿಮಗೆ ಮಾಹಿತಿ ಸಂಪೂರ್ಣವಾಗಿ ತಿಳಿದಿದೆ ಅಂತ ಅನ್ಕೋತೇವೆ. ಇದಕ್ಕಿಂತ ಮುಂಚಿತವಾಗಿ ಒಂದು ನೇಮಕಾತಿ ಬಂದಿತ್ತು, ಅದು ಕೂಡ ವಿಶ್ವವಿದ್ಯಾಲಯದಲ್ಲೇ ನೇಮಕಾತಿ ಆಗಿತ್ತು. ನೋಡಿ, ಈ ಒಂದು ನೇಮಕಾತಿ ಇದೆಯಲ್ಲ, ಇದು ಧಾರವಾಡದು ಅಗ್ರಿಕಲ್ಚರ್ದು. ಬರೇ ಒಂದು ತಿಂಗಳಿನಲ್ಲಿ 2-3 ನೇಮಕಾತಿ ಬಂದೇ ಬರತ್ತೆ. 2 ಪೋಸ್ಟ್ 3 ಪೋಸ್ಟ್ 4 ಪೋಸ್ಟ್ ಇಷ್ಟೇ ಇರ್ತಾ ಹೊರತು 2-3 ನೇಮಕಾತಿ ಬಂದೇ ಬರತ್ತೆ. ಈಗ ಕರೆದಿರೋದು 3 ಪೋಸ್ಟ್ ಆಗಿರತ್ತೆ. ಆಸಕ್ತಿ ಇದ್ದವರು ಅಪ್ಲೈ ಮಾಡಿ. 3 ಪೋಸ್ಟ್ ಆಯ್ಕೆ ಆದ್ರೆ ಈಗ ಜಿಲ್ಲೆಗಳ ಹೆಸರು ತಿಳಿಸ್ಕೊಟ್ಟೇನಲ್ಲ, ಅಲ್ಲೆಲ್ಲ ಕೆಲಸ ಇರತ್ತೆ. ಸಂದರ್ಶನ ಮೂಲಕ ಆಯ್ಕೆ ಆದ ನಂತರ ನಿಮಗೆ ಏನಾದರೂ ಕೆಲಸಕ್ಕೆ ಸೇರ್ಬೇಕಂದ್ರೆ ನಿಮಗೆ ಪರೀಕ್ಷೆ ಮೂಲಕ ಕೂಡ ಆಯ್ಕೆ ಮಾಡಬಹುದು. ನೋಡಿ, ಇಷ್ಟು ನಿಮಗೆ ಅರ್ಥ ಆಗಿರಬೇಕು. ಏನಾದ್ರೂ ಇದ್ರ ಬಗ್ಗೆ ಮತ್ತೊಂದು ಅಧಿಸೂಚನೆ ಬಂದರೂ ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಮತ್ತೆ ಯಾವ ಒಂದು ಜಾಬ್ ಎದ್ರ ಬಗ್ಗೆ ಕಾಯ್ತಾ ಇದ್ದಾರೆ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ನನಗೆ ಸಿಕ್ತಂದ್ರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾನೆ. ನಾನು ಈಗಾಗಲೇ ವಿಡಿಯೋದ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೇನೆ. ಪೊಲೀಸ್ ಇಲಾಖೆ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೇನೆ, ಎಲ್ಲ ಕೊಡ್ತಾ ಇದ್ದೇನೆ. ಒಟ್ಟಾರೆ ನಿಮ್ಗೆ ಹೆಲ್ಪ್ ಆಗಬೇಕು.